ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸ್ನೇಹಿತರೆ, ನಾಳೆಯ ಪವಿತ್ರ ಬಂಧನ ಸಂಚಿಕೆಯಲ್ಲಿ ಏನಾಗಲಿದೆ ಅನ್ನೋದನ್ನ ನೋಡೋಣ. ಸಂಚಿಕೆ ಶುರುವಾಗುವುದೇ ಪವಿತ್ರ ಮತ್ತು ದೇವು ನಡುವಿನ ಒಂದು ಕುತೂಹಲಕಾರಿಯಾದ ಕ್ಷಣದಿಂದ. ಪವಿತ್ರ ಇನ್ನೇನು ಕೆಳಗೆ ಬೀಳಬೇಕು ಎನ್ನುವಷ್ಟರಲ್ಲಿ ದೇವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದು ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಪವಿತ್ರಾಳನ್ನು ನೋಡಿ, ಏನಾಗಿದೆ ನಿಮಗೆ? ಕಣ್ಣು ಎಲ್ಲಿ ಇಟ್ಟುಕೊಂಡಿದ್ದೀರಾ? ಇನ್ನೊಂದು ಕ್ಷಣ ತಡವಾಗಿದ್ದರೆ ಕೆಳಗೆ ಬೀಳುತ್ತಿದ್ದೀರಿ ಗೊತ್ತಾ ಎಂದು ದೇವು ಕಾಳಜಿಯಿಂದ ಕೇಳುತ್ತಾನೆ. ಪವಿತ್ರ ಕೂಡ ದೇವಿಗೆ ಧನ್ಯವಾದ ಹೇಳುತ್ತಾಳೆ. ಆದರೆ ಪವಿತ್ರಾಳ ಮನಸ್ಸಿನಲ್ಲಿ ಬೇರೆ ಯಾವುದೋ ಪ್ರಶ್ನೆ ಓಡಾಡುತ್ತಿರುತ್ತದೆ. ಅದಕ್ಕಾಗಿಯೇ ದೇವು ಬಳಿ ನೇರವಾಗಿ ಬಂದು ವಿಚಾರವನ್ನು ಕೇಳಲು ಮುಂದಾಗುತ್ತಾಳೆ. ಪವಿತ್ರ, ನಮ್ಮ ಜೊತೆ ಇದ್ದುಕೊಂಡೇ ನಮ್ಮ ಬೆನ್ನಿಗೆ ಚೂರಿ ಹಾಕುವವರನ್ನು, ನಮಗೆ ಮೋಸ ಮಾಡುವವರನ್ನು ಏನು ಮಾಡಬೇಕು ಎಂದು ದೇವುಗೆ ಪ್ರಶ್ನೆ ಕೇಳುತ್ತಾಳೆ. ಈ ಪ್ರಶ್ನೆ ಕೇಳಿದ ತಕ್ಷಣ ದೇವು ಕೂಡ ಗಂಭೀರವಾಗಿ ಉತ್ತರಿಸುತ್ತಾನೆ. ನಮ್ಮ ಜೊತೆ ಇದ್ದು ನಮಗೆ ದ್ರೋಹ ಮಾಡುವವರಿಗೆ ಮತ್ತೆ ಯಾರಿಗೂ ದ್ರೋಹ ಮಾಡುವ ಧೈರ್ಯ ಬಾರದ ರೀತಿಯಲ್ಲಿ ಪಾಠ ಕಲಿಸಬೇಕು ಎಂದು ಹೇಳುತ್ತಾನೆ. ದೇವನ ಈ ಮಾತುಗಳು ಪವಿತ್ರಳ ಮನಸ್ಸಿಗೆ ತುಂಬಾ ತಾಗುತ್ತದೆ. ಆದರೆ ದೇವುಗೆ ಪವಿತ್ರ ಯಾಕೆ ಈ ಪ್ರಶ್ನೆ ಕೇಳುತ್ತಿದ್ದಾಳೆ ಎನ್ನುವುದು ಅರ್ಥವಾಗುವುದಿಲ್ಲ. ಯಾರಾದರೂ ನಿಮಗೆ ದ್ರೋಹ ಮಾಡಿದ್ದಾರಾ? ಏನಾದರೂ ಸಮಸ್ಯೆ ಇದ್ದರೆ ನನ್ನ ಹತ್ತಿರ ಹೇಳಿಕೊಳ್ಳಿ ಎಂದು ದೇವು ಹೇಳುತ್ತಾನೆ. ಆದರೆ ಪವಿತ್ರ ಮಾತ್ರ ಏನೂ ಇಲ್ಲವೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪವಿತ್ರ ಏನೋ ಮುಚ್ಚಿಡುತ್ತಿದ್ದಾಳೆ ಅನ್ನೋದು ದೇವುಗೆ ಅರ್ಥವಾಗುತ್ತದೆ. ಇದೇ ಸಮಯದಲ್ಲಿ ಪ್ರಮೋದ್ ಮತ್ತು ಮಂಗಳ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುತ್ತಾರೆ. ತಾವು ಕದ್ದಿರುವ ಆ ಪ್ರಮುಖ ಫೈಲ್ ಯಾರಿಗೂ ಸಿಗಬಾರದು ಎಂದು ಇಬ್ಬರೂ ಸೇರಿ ಅದನ್ನು ಮಂಚದ ಕೆಳಗೆ ಬಚ್ಚಿಡುತ್ತಾರೆ. ಫೈಲ್ ಕೈಗೆ ಸಿಕ್ಕಲು ಖುಷಿಯಲ್ಲಿ ಇಬ್ಬರು ನಿರಾಳರಾಗಿರುತ್ತಿರುತ್ತಾರೆ. ಪವಿತ್ರ ಅಲ್ಲಿಗೆ ಬಂದು ಅವರ ಮೇಲೆ ಅನುಮಾನ ಮೂಡಿಸುವಂತೆ ಪ್ರಶ್ನೆ ಮಾಡುತ್ತಾಳೆ. ಫೈಲ್ ಕಾಣೆಯಾಗಿರುವ ವಿಷಯ ದೇವುಗೆ ಗೊತ್ತಾದರೆ ತಮ್ಮ ಪರಿಸ್ಥಿತಿ ಏನಾಗುತ್ತದೆ ಎಂಬ ಭಯ ಪ್ರಮೋದ್ ಮತ್ತು ಮಂಗಳಾರನ್ನು ಕಾಡುತ್ತಿರುತ್ತದೆ. ಈ ಫೈಲ್ ಸಾಮಾನ್ಯ ಫೈಲ್ ಅಲ್ಲ, ಅದರ ಹಿಂದೆ ದೊಡ್ಡ ಹಣದ ವ್ಯವಹಾರವೇ ಇದೆ. ಅದಕ್ಕಾಗಿಯೇ ಅದು ತಪ್ಪು ಕೈಗೆ ಸಿಕ್ಕರೆ ತಮ್ಮ ಸಂಪೂರ್ಣ ಆಟವೇ ಮುಗಿದು ಹೋಗುತ್ತದೆ ಎನ್ನುವುದು ಅವರಿಗೆ ಗೊತ್ತಿದೆ. ಮತ್ತೊಂದೆಡೆ ರಾಧಿಕಾಳ ಮನಸ್ಸಿನಲ್ಲಿ ದೊಡ್ಡ ಗೊಂದಲ ಶುರುವಾಗುತ್ತದೆ. ಗೋವರ್ಧನ್ ಜೊತೆ ಮಾತನಾಡಬೇಕು ಎಂದು ರಾಧಿಕಾ ಬಂದಾಗ ಅವರು ತಕ್ಷಣ ಹೊರಗೆ ಹೋಗಬೇಕೆಂದು ಹೇಳುತ್ತಾರೆ. ಕೆಲಸವಿದೆ, ಪ್ರೋಗ್ರಾಂ ಒಪ್ಪಿಕೊಂಡಿದ್ದೇನೆ, ಮುಖ್ಯ ಗಾಯಕನಾಗಿ ನಾನು ಹೋಗಲೇಬೇಕು ಎಂದು ಗೋವರ್ಧನ್ ಕಾರಣ ಕೊಡುತ್ತಾನೆ. ಆದರೆ ರಾಧಿಕಾಳಿಗೆ ಈ ಮಾತು ನಂಬಿಕೆಯಾಗುವುದಿಲ್ಲ. ನನ್ನ ಜೊತೆ ಮಾತನಾಡುವುದಕ್ಕಿಂತ ಬೇರೆ ಕೆಲಸವೇ ನಿಮಗೆ ಮುಖ್ಯವೇ ಎಂಬ ನೋವು ಅವಳ ಮನಸ್ಸನ್ನು ಕಾಡುತ್ತದೆ. ಮಾವ ಕೂಡ ಗೋವರ್ಧನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ, ಅವನು ನಿಜವಾಗಿಯೂ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದಾನೋ ಇಲ್ಲವೋ ಮೊದಲು ತಿಳಿದುಕೋ ಎಂದು ರಾಧಿಕಾಳಿಗೆ ಸಮಾಧಾನ ಹೇಳುತ್ತಾರೆ. ಆದರೆ ರಾಧಿಕಾ ಈ ಬಾರಿ ಸತ್ಯ ತಿಳಿದುಕೊಳ್ಳಬೇಕು ಎಂದು ನಿರ್ಧರಿಸುತ್ತಾಳೆ. ಹೀಗಾಗಿ ಗೋವರ್ಧನ್ ಎಲ್ಲಿಗೆ ಹೋಗುತ್ತಾನೆ ಎನ್ನುವುದನ್ನು ತಿಳಿಯಲು ರಾಧಿಕಾ ಅವನನ್ನು ಹಿಂಬಾಲಿಸುತ್ತಾಳೆ. ಅಲ್ಲಿ ರಾಧಿಕಾ ನೋಡಿದ ದೃಶ್ಯ ಅವಳ ಹೃದಯವನ್ನೇ ಮುರಿದು ಹಾಕುತ್ತದೆ. ಗೋವರ್ಧನ್ ಪದ್ಮಾ ಎಂಬ ಮಹಿಳೆಯನ್ನು ಭೇಟಿಯಾಗಿ ಅವಳಿಗೆ 15 ಲಕ್ಷ ರೂಪಾಯಿ ಹಣವನ್ನು ಕೊಡುತ್ತಾನೆ. ಮಗಳಾದ ವಿನುತಾಳನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಬೇಕು, ಅವಳಿಗೆ ತನ್ನಿಂದ ಯಾವುದೇ ತೊಂದರೆ ಆಗಬಾರದು, ಅವಳಿಗೆ ಯಾರೂ ಇಲ್ಲ ಎನ್ನುವ ಭಾವನೆ ಬರಬಾರದು ಎಂದು ಗೋವರ್ಧನ್ ಪದ್ಮಾಳಿಗೆ ಹೇಳುತ್ತಾನೆ. ಗೋವರ್ಧನ್ ತನ್ನ ಮಗಳಿಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದಾನೆ ಎನ್ನುವುದು ರಾಧಿಕಾಳಿಗೆ ಗೊತ್ತಾಗುವುದಿಲ್ಲ. ಬದಲಾಗಿ ಅವನು ಮತ್ತೊಬ್ಬ ಮಹಿಳೆಯ ಜೊತೆ ಇಷ್ಟು ಹತ್ತಿರವಾಗಿರುವುದನ್ನು ನೋಡಿ ರಾಧಿಕಾ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಕಣ್ಣೀರಿನಿಂದ ನಾನು ಇಷ್ಟು ನೋವು ಅನುಭವಿಸಿದ್ದರೂ ಇವರು ಬದಲಾಗುತ್ತಿಲ್ಲ ಎಂದು ಬೇಸರದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಪವಿತ್ರ ಕೂಡ ಸುಮ್ಮನಿರುವುದಿಲ್ಲ. ಪ್ರಮೋದನನ್ನು ಭೇಟಿಯಾದ ಪವಿತ್ರ ತನ್ನ ಅನುಮತಿ ಇಲ್ಲದೆ ತನ್ನ ರೂಮಿಗೆ ಬಂದಿರುವುದಕ್ಕೆ ಪ್ರಶ್ನೆ ಮಾಡುತ್ತಾಳೆ. ಅದೇ ವೇಳೆ ಫೈಲ್ನ ವಿಚಾರವೂ ಅವಳ ಗಮನಕ್ಕೆ ಬರುತ್ತದೆ. ಪ್ರಮೋದ್ ಮತ್ತು ಮಂಗಳ ಎಷ್ಟೇ ಮುಚ್ಚಿಡಲು ಪ್ರಯತ್ನಿಸಿದರೂ ಪವಿತ್ರಾಗೆ ಅನುಮಾನ ಹೆಚ್ಚಾಗುತ್ತಲೇ ಹೋಗುತ್ತದೆ. ಕೊನೆಗೂ ಫೈಲ್ ದೇವ್ಗೆ ಗೊತ್ತಾದರೆ ತಮ್ಮ ಹಣದ ವ್ಯವಹಾರವೇ ನಿಂತು ಹೋಗುತ್ತದೆ ಎಂಬ ಸತ್ಯ ಪ್ರಮೋದ್ ಮಂಗಳಾಳಿಗೆ ಹೇಳುತ್ತಾನೆ. ಆದ್ದರಿಂದ ದೇವ್ಗೆ ವಿಷಯ ಗೊತ್ತಾಗುವ ಮೊದಲು ಫೈಲ್ ಅನ್ನು ಸುರಕ್ಷಿತವಾಗಿ ಲಾಕರ್ನಲ್ಲಿ ಇಡಬೇಕು ಎಂದು ಇಬ್ಬರೂ ನಿರ್ಧರಿಸುತ್ತಾರೆ. ಆದರೆ ಇಲ್ಲಿ ಕತೆಗೆ ಮತ್ತೊಂದು ತಿರುವು ಸಿಗುತ್ತದೆ. ಪವಿತ್ರ ಆ ಫೈಲ್ ಅನ್ನು ಅವರ ಕೈಗೆ ಸಿಗದಂತೆ ತಡೆಯಲು ಕಾಯುತ್ತಿರುತ್ತಾಳೆ. ಕೊನೆಗೂ ಪ್ರಮೋದ್ ಮತ್ತು ಮಂಗಳ ಫೈಲ್ ಅನ್ನು ಇಡಲು ಬಂದಾಗ ಪವಿತ್ರ ಅಲ್ಲಿಗೆ ಬರುತ್ತಾಳೆ. ಆ ಫೈಲ್ ನೋಡಿ ಪವಿತ್ರ ತುಂಬಾ ಖುಷಿ ಪಡುತ್ತಾಳೆ. ದೇವು ಸರ್ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಯಾವತ್ತೂ ಕಳೆದುಕೊಳ್ಳುವುದಿಲ್ಲ, ಈ ಫೈಲ್ ತಪ್ಪು ಕೈಗೆ ಸೇರಲು ನಾನು ಬಿಡುವುದಿಲ್ಲ ಎಂದು ಪವಿತ್ರಳ ಮಾತು
ಅವಳ ನಿಜವಾದ ಉದ್ದೇಶವನ್ನು ತೋರಿಸುತ್ತದೆ. ಪವಿತ್ರ ಯಾರ ಪರ ನಿಂತಿದ್ದಾಳೆ, ಅವಳು ದೇವಿಗೆ ನಿಜವಾಗಿಯೂ ಸಹಾಯ ಮಾಡುತ್ತಿದ್ದಾಳಾ ಎಂಬ ಕುತೂಹಲ ಮತ್ತಷ್ಟು ಹೆಚ್ಚಾಗುತ್ತದೆ. ಇಷ್ಟೆಲ್ಲದರ ನಡುವೆ ರಜತ್ ಕೂಡ ಫೈಲ್ಗಾಗಿ ಬರುತ್ತಿರುತ್ತಾನೆ. ಮುಂಬೈಗೆ ಹೋಗಿ 60 ಕೋಟಿ ರೂಪಾಯಿ ಹಣ ತಂದು ಕೊಡಬೇಕಿದೆ, ಆದ್ದರಿಂದ ಫೈಲ್ ತಕ್ಷಣ ಬೇಕು ಎಂದು ಕೇಳುತ್ತಾನೆ. ಆದರೆ ಫೈಲ್ ತಮ್ಮ ಬಳಿ ಇಲ್ಲ, ಅದು ಲಾಕರ್ನಲ್ಲಿದೆ ಎಂದು ಹೇಳಿದಾಗ ರಜತ್ಗೆ ಅನುಮಾನ ಬರುತ್ತದೆ. ಆಗ ಮಂಗಳ ಸತ್ಯವನ್ನು ಬಿಚ್ಚಿಡುತ್ತಾಳೆ. ತಾವು ಫೈಲ್ ಕದ್ದಿರುವ ವಿಷಯ ಪವಿತ್ರಾಗೆ ಗೊತ್ತಾಗಿದೆ. ಪವಿತ್ರ ದೇವಿಗೆ ಹೇಳುವುದಾಗಿ ಬೆದರಿಸುತ್ತಿದ್ದಾಳೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ರಜತ್ ಕೋಪಗೊಳ್ಳುತ್ತಾನೆ. ಈ ವಿಷಯ ದೇವಿಗೆ ಗೊತ್ತಾದರೆ ನಮ್ಮ ಕತೆ ಮುಗಿದಂತೆಯೇ ಎನ್ನುವ ಭಯ ಎಲ್ಲರನ್ನೂ ಆವರಿಸುತ್ತದೆ. ಹೀಗೆ ಇಂದಿನ ಸಂಚಿಕೆಯಲ್ಲಿ ಒಂದು ಕಡೆ ಪವಿತ್ರ ಮತ್ತು ದೇವ್ ನಡುವಿನ ನಂಬಿಕೆ, ಮತ್ತೊಂದು ಕಡೆ ಪ್ರಮೋದ್, ಮಂಗಳ, ರಜತ್ರ ಕುತಂತ್ರ, ಇನ್ನೊಂದು ಕಡೆ ರಾಧಿಕಾ ತಪ್ಪಾಗಿ ಅರ್ಥ ಮಾಡಿಕೊಂಡ ಗೋವರ್ಧನ್ ಸತ್ಯ, ಮೂರೂ ಕಥೆಗಳು ಒಂದೇ ಸಮಯದಲ್ಲಿ ಕುತೂಹಲ ಮೂಡಿಸಿದೆ. ಪವಿತ್ರ ದೇವ್ನ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತಾಳಾ? ಫೈಲ್ನ ಸತ್ಯ ದೇವ್ಗೆ ಗೊತ್ತಾಗುತ್ತದಾ? ರಾಧಿಕಾಳಿಗೆ ಗೋವರ್ಧನ್ ಪದ್ಮನನ್ನು ಭೇಟಿಯಾದ ನಿಜವಾದ ಕಾರಣ ಗೊತ್ತಾಗುತ್ತದಾ? ಮುಂದಿನ ಸಂಚಿಕೆಗಳಲ್ಲಿ ಇವೆಲ್ಲವನ್ನು ನೋಡಬೇಕಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮುಂದಿನ